ಕಡಿಯಕ್ಕೆ ಅಣ್ಣ ಕಡಕದಿಲ್ಲ ಜಾಗ ಇಲ್ವಾ ಅಣ್ಣ? ಯಾ ಬೆಳಿತೀರ ಇದೆ ಎಲ್ಲ ಉತ್ತವ್ರೆ ಥರ ಆಯ್ತು ಇದು ಗೊತ್ತಿರತ್ತ ಡಿ ಕೆ ಶಿವಕುಮಾರ್ ತಾನೆ ಇದೂ ಅಣ್ಣ ಹೇಳಿ ಸರ್. ಈ ಹೊಸ ಹಿಡ್ಕೊಳ್ರಿ ಹೆಂಗೇನೆ ಏನಣ್ಣ ಏಜ್ ಎಲ್ಲ ಐತಿ ಇದು ಹಸು ಸರ್ ಇದು ಅಲ್ಲೇ 2 ಕರು ಹಾಕೈತೆ, ಇದು 3ನೇ ಕರು. 3ನೇ ಕರು. ಹೌದು ಸರ್. ಇದು ಯಾವ ಊರಿಗೆ ಹುಟ್ಟಿರೋದು ಅಂತ ಗೊತ್ತಿದೆಯಾ ನಿಮ್ಗೆ ಏನಾದ್ರು? ನಮ್ಗೆ ಗೊತ್ತು ಸರ್. ಇದು ಯಾವ ಊರಿಗಣ್ಣ? ಸರ್ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಾರಂ ಅಲ್ಲಿ ಒಂದು ಓರಿ ಇತ್ತು ಸರ್ ಅವ್ರದ್ದು. ಅಣ್ಣ ಇನ್ನೊಂದ್ಸಲ ಹೇಳ್ರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾ ಅವ್ರ ಫಾರಂ ಅಲ್ಲಿ ಒಂದು ಓರಿ ಇತ್ತು ಸರ್. ಅದು ಓರಿ ಹೆಸರು ದರ್ಶನ್ ಓರಿ ಅಂತಾನೆ ಇದೆ. ದರ್ಶನ್ ಓರಿನಿ ಅಂತ ಹೆಸರು. ಹಾ ಅದು ಈಗ ಸರ್ 6 ಬಲೆಯಲ್ಲಿ ಐತೆ. ಓಕೆ. ಆ ಓರಿ ಹುಟ್ಟಿರೋ ಸರ್ ಇದು. ಹಾ ತಿರ್ಗಾ ಅದ್ರದ್ದು ತಿರ್ಗಾ ಇದು ಹುಟ್ಟಿರೋದು ಅದೇ ಓರಿಗೆ, ದರ್ಶನ್ ಓರಿಗೆನೆ. ತಿರ್ಗಿ ಫಲಕ್ಕೆ ಕೊಡ್ತೀವಿ 2 ತಿಂಗಳಾಗೈತೆ. ಇದಕ್ಕೂ ಅದೇ ಓರಿ ಕೊಡ್ತೀವಿ. ಇವಾಗ ಫಲ ಆಗಿರೋದು ಅದೇ ಊರಿಗೆ. ಅದೇ ಓರಿಗೆ ಸರ್. ಓಕೆ. ಇವಾಗ ಎಷ್ಟಾಗಿತ್ತಣ್ಣ ಇದು ತಗೊಬಂದಾಗ ನೀವು? ಸರ್ ಇದು 6 ಬಲೆಯಿಂದ ನಾವು ತಂದಿದ್ದು ಸರ್ 1,38,000 ಬಾಡಿಗೆ ಅಲ್ದೇನೆ ಸರ್. 1,38,000. ಹೌದು ಸರ್. ಎಷ್ಟು ದಿನ ಆಗಿದೆ ತಗೊಬಂದು? ಸರ್ 20 ದಿವಸ ಆಯ್ತು ಸರ್ ತಂದು. 20 ದಿನ ಖುಷಿಗೆ ಸರ್ ತಂದಿರೋದು. ಒಂದು ಖುಷಿಗೆ. ಹೌದು ಸರ್. ದರ್ಶನ್ ಅವ್ರಿಗೆ ಹುಟ್ಟೈತೆ ಅಂದ್ರಲ್ಲ, ಅದೊಂದು ಪ್ರೀತಿ ತಂದಿರೋದು. ದರ್ಶನ್ ಸರ್ ಹೆಸರು ಹೇಳಿ ಇದಾಗಿರೋದ್ಗೆ ಅವರು ಬೆಲೆ ಕಟ್ಟಕ್ ಆಗಲ್ಲ. ದರ್ಶನ್ ಅಣ್ಣವ್ರಿಗೋಸ್ಕರ ತಂದಿದ್ದೀರಾ. ಹೌದು ಸರ್. ತುಂಬಾ ಚೆನ್ನಾಗಿದೆ ಅಣ್ಣ. ಹಂಗಾರೆ ಚೆನ್ನಾಗಿ ಬಿದ್ದೈತೆ ಕರು. ಇದಣ್ಣ ಇದು ಕೂಟಕ್ಕಾಗುತ್ತಾ ಇಲ್ಲ ಇದಕ್ಕಾಗುತ್ತಾ ಅಣ್ಣ? ಸರ್ ಕೂಟ ಮಾಡ್ತೀನಿ ಸರ್. ಅದು ಕೂಟ ಹಾಕಿ ಈಗ ಬರ ಐನಗುಡಿಲಿ ಒಳ್ಳೆ ಹೆಸರು ಮಾಡ್ಬೇಕು ಸರ್. ಅದಕ್ಕೆ ಹಾಕಿ ದರ್ಶನ್ ಸರ್ ಹೆಸರಲ್ಲೇ ಹೆಸರಾಗಬೇಕು ಅಂತ. ದರ್ಶನ್ ಅಂತ ನೇಮ್ ಬರದೆ ಮಾಡ್ಬೇಕು ಸರ್. ಇವಾಗ ಓರಿಗೂ ದರ್ಶನ್ ಅಂತಾನೆ ಇಕ್ತೀರಾ? ಹೌದು ಸರ್. ಇದು ಬೀಜಕ್ಕೆ ಏನಾದ್ರು ಬರುತ್ತಾ ಕರು? ಸರ್ ಅದು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಬರ್ಬಹುದು. ಶೋಕಿಗೆ ಒಂದು ಒಳ್ಳೆ ಓರಿ ಸರ್. ಅದು ಶೋಕಿಗೆ ಒಳ್ಳೆ ಓರಿ ಸರ್. ಅದು ಒಳ್ಳೆ ನೇಮ್ ಮಾಡುತ್ತೆ. ಅದು ಇರಾಗಂಟ ಒಳ್ಳೆ ಪ್ರೈಸ್ ಮಾಡುತ್ತೆ. ಅದು ಇರಾಗಂಟ. ಹೌದು ಸರ್. ಹಂಗಾರೆ ಇವಾಗ ದರ್ಶನ್ ಅಂತ ಒಂದು ಹೆಸರು ಇದ್ ಮಾಡಿದೀರಾ, ನಾಮಕರಣ ಮಾಡ್ಕೊಂಡಿದ್ದೀರಾ? ಅಂತ ಮಾಡಿದೀನಿ ಸರ್. ಮಾಡಿದೀರಾ? ದರ್ಶನ್ ಅವ್ರ ಹೆಸರು ಇದ್ ಮಾಡಿದೀರಾ ಇಲ್ಲಿ? ಹೌದು ಸರ್. ಸರ್ ಅಣ್ಣ ಇವಾಗ ಈ ಕರುಗೆ ಎಷ್ಟು ತಿಂಗಳಾಗಿದೆ ಅಣ್ಣ? ಸರ್ ಒಂದು 5 ರಿಂದ 6 ತಿಂಗಳಾಗೈತೆ ಸರ್. ಇವಾಗ ನೀವು ಹಿಡ್ಕೊಂಬಂದು ಎಷ್ಟು ದಿನ ಆಗಿದೆ? ಇವಾಗ ಒಂದು 20 ದಿವಸ ಆಯ್ತು ಸರ್. 20 ದಿನ ಆಯ್ತು. ದರ್ಶನ್ ಅವ್ರ ಹೆಸರು ಉಳಿಸ್ಬೇಕು ಅಂದ್ಬಿಟ್ಟು ಒಂದು 20 ದಿವಸದಲ್ಲಿ ಹಿಡ್ಕೊಂಡ್ ಬಂದಿದ್ದೀರಾ? ಅವ್ರ ಸವಿ ನೆನಪಿದು. ಓರಿಗೆ ಊಟ ಐತೆ ಅಂದ್ಬಿಟ್ಟು ಹಿಡ್ಕೊಂಡ್ ಬಂದಿದ್ದೀರಾ? ಹೌದು ಸರ್. ಅಣ್ಣ ಓರಿ ಇನ್ನೂ ಅಣ್ಣವ್ರ ಹತ್ರ ಇದೆಯಾ? ದರ್ಶನ್ ಅಣ್ಣವ್ರ ಹತ್ರ? ಇಲ್ಲ ಸರ್. ಅವರಿಂದ ಹಂದಿಗುಟ್ಟೆ ಲೋಕಿಗೆ ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ಸರ್ ಬಂದು ಅದು ಈಗ 6 ಬೆಲೆ ಸೇರ್ಕೊಂಡೈತೆ. 6 ಬೆಲೆಯಲ್ಲಿ? ಹೌದು ಸರ್. ಓಕೆ. ಇವಾಗ 6 ಬೆಲೆಯಲ್ಲಿ ಇದ್ದಿದ್ದ ಹಸುಗೆ ತಿರ್ಗಾ ಅದೇ ಓರಿ ಕೊಡ್ಸಿದಾರೆ. ಅದೇ ಇದ್ರಲ್ಲಿ ಕರು ಹಾಕಿದೆ. ಹೌದು ಸರ್. ಚೆನ್ನಾಗಿ ಬಿದ್ದೈತೆ ಕರು ಮಾತ್ರ ಅಣ್ಣ. ಅಣ್ಣ ಇವಾಗ ಯಾರಾದ್ರೂ ಬಂದು ಕೇಳಿದ್ರೆ ಕೊಡ್ತೀರಾ ಹಸು ಕರುನ? ಹಸು ಕರು ಕೊಡ್ತೀವಿ. ಕರು ಒಂದು ಕೊಡಲ್ಲ ಅಂದ್ರೆ ಹಸು ಕರು ಮಾತ್ರ ಕೊಡ್ತೀವಿ. ಕರು ಸಿಂಗಲ್ ಮಾತ್ರ ಕೊಡಲ್ಲ. ಕೊಟ್ರೆ ಹಸು ಕರು ಕೊಡ್ತೀರಾ? ಹೌದು. ಇದ್ ಮಾತ್ರ ಮಾಡಲ್ಲ? ಇಲ್ಲ ಮಾಡಲ್ಲ. ಅವ್ವ ಮಗನ್ ದೂರ ಮಾಡ್ದಂಗ. ಅಣ್ಣ ಇವಾಗ ಇದಕ್ಕೆ ನಾಮಕರಣ ಮಾಡಿದೀರಾ ದರ್ಶನ್ ಸರ್ ಅಂತ? ದರ್ಶನ್ ಸರ್ ಅಂತಾನೆ ಇಟ್ಟಿದ್ದೀರಾ? ಹಂಗೆ ಬೆಳೆಯುತ್ತೆ ಬಿಡೋಣ. ದರ್ಶನ್ ಸರ್ ಅವ್ರ ಹೆಸರಲ್ಲೇ ಇದೆ, ಬೆಳೆಯುತ್ತೆ. ಅಣ್ಣ ಇವೆರಡು ಏನು ಸರ್? ನಮ್ಮ ದನಿಗೆ ಹಾಲು ಇಟ್ಕೊಳಕ್ಕೆ ತಂದು ಮಾಡಿಕೊಂಡಿದ್ದೀವಿ ಸರ್. ಓ ಅವೆರಡು ಅಷ್ಟು ದೊಡ್ಡವರಿಗಳಿಗೆ? ಹೌದು ಸರ್. ದೊಡ್ಡವರಿಗಳಿಗೆ ಹಾಲು ಏಕೆ ತಂದಿದ್ದೀವಿ ಸರ್. ಅದಕ್ಕೋಸ್ಕರನೇ ಮಾಡಿಕೊಂಡಿದ್ದೀರಾ? ಹೌದು ಸರ್. ಇಲ್ಲ ಹಾಲು ಹಾಕಕ್ಕೆ ನಮ್ಗೆ ಡೈರಿ ಏನು ಇಲ್ವಾ ಸರ್? ನಾವು ದನಿಗೆ ಮಾತ್ರ ಹಾಕೋಕ್ಕೆ ತಂದು ಮಾಡಿಕೊಂಡಿದ್ದೀವಿ ಸರ್. ಪರವಾಗಿಲ್ಲ ಅಣ್ಣ. ಈಗಿನ ಕಾಲದಲ್ಲೂ ಓರಿಗಳಿಗೋಸ್ಕರನೇ 2 ಹಸು ಸಾಕೊಂಡಿದ್ದಾರೆ. ಹೌದು ಸರ್. ನೋಡಿ ನೋಡಿ ಇಲ್ಲೊಂದು ಕರು ಬೇರೆ ಇದೆ. ಇದು ಸಿಂಗಲ್ಲ? ಹೌದು ಸರ್. ಇದು ಸಿಂಗಲ್ಲು. ಹೌದು. ಏನು ಬೆಲೆ ಆಗಿತ್ತಣ್ಣ ಇದು? ಸರ್ ಇದು 40,000. 40,000. ಅಣ್ಣ ಇದು ಶೋಕಿಗೆ ಆಗುತ್ತಾ ಏನು ಸರ್? ವ್ಯಾಪಾರಕ್ಕೆ. ಅಣ್ಣ ಶೋಕಿ ಕರು ಆಗುತ್ತಾ? ಬೆಳೆದಾಗ ಶೋಕಿಗೂ ಆಗುತ್ತೆ ಸರ್ ಇದು. ನೀವು ಇವಾಗ ಶೋಕಿಗೆ ಅಂತ ಹಿಡ್ಕೊಂಡ್ ಬಂದಿರೋದಾ? ಇದು ಬೀಜಕ್ಕೆ ಏನಾದ್ರು? ಇಲ್ಲ ಸರ್. ಶೋಕಿಗೆ ಕೂಟ ಮಾಡಿ ಮಾರಕ್ಕೆ ಸರ್. ಕೂಟ ಮಾಡಿ ಮಾರ್ತೀರಾ? ಇವಾಗ ಇದು ಕೂಟ ಹಾಕ್ತೀರಾ? ಉಡ್ತಾ ಹಾಕ್ತೀವಿ ಸರ್. ಉಡ್ತಾ ಇದೀನಿ. ಸಿಕ್ಕಿದ್ರೆ ಹಾಕ್ತೀವಿ. ಎಷ್ಟಾಗಿತ್ತಣ್ಣ ಇದು? ಸರ್ 40,000. 40,000. ಅಣ್ಣ ಇದು ಯಾವ ಊರಿಂದ ಹಿಡ್ಕೊಂಡ್ ಬಂದಿರೋದು? ಸರ್ ಇದು ಕನಕಪುರ. ಕನಕಪುರ.
ಕನಕಪುರದ ಹತ್ರ ಅಣ್ಣ ಇದು ಸರ್ ಕೆಬ್ರೆ ಕೆಬ್ರೆ ಎಲ್ಲ ಕನಕಪುರದ ದನಗಳೇ ಅಣ್ಣ ಸರ್ ಹೌದು ಸರ್ ಎಲ್ಲ ಕನಕಪುರದಲ್ಲೇ ಹಿಡಿತೀರಾ ಹೌದು ಸರ್ ಕನಕಪುರ ಇವಾಗ ಇದು ಬಂದ್ರೆ ಕೊಟ್ಬಿಡ್ತೀರಾ ಯಾರಾದ್ರೂ ಎಲ್ಲ ಕೊಡ್ತೀವಿ ಸರ್ ಬಂದ್ರೆ ಎಲ್ಲ ಯಾವ್ದಾದ್ರು ಕೊಡ್ತಾ ಇರ್ತೀವಿ ಯಾವ ಮಡಿಕೋತೀವಿ ಅನ್ನೋದೇನಿಲ್ಲ ಬಂದ್ರೆ ವ್ಯಾಪಾರದಾರ ಮಾಡ್ತಾ ಇರ್ತೀರಾ ಬಂದ್ರೆ ಕೊಡ್ತೀವಿ ಇಲ್ಲಾಂದ್ರೆ ಸಾಕ್ತೀರಾ ಸರಣ ಈ ಸಿಟಿಲು ಪರವಾಗಿಲ್ಲ ಇಷ್ಟು ಹಸುಗಳ್ನ 2 ಹಸುಗಳ್ನ ಮೇಂಟೈನ್ ಮಾಡ್ಕೊಂಡು ಅವಕ್ಕೋಸ್ಕರ ಹಾಲ್ಗೆ ಇಷ್ಟು ಮೇಂಟೈನ್ ಕಷ್ಟ ಬಿದ್ದು ಮಾಡ್ತಾ ಇದ್ದೀರಾ ಯಾರಾದ್ರೂ ನಮ್ಮ ಹೆಸರು ಹೇಳ್ಕೊಂಡು ಸ್ನೇಹಿತರು ಬಂದ್ರು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಡ್ರಿ ಅದೊಂದು ಪ್ರೀತಿ ಕೊಡ್ತೀವಿ ನಿಮ್ಮ ಹೆಸರು ಹೇಳದ್ಮೇಲೆ ಕೊಡ್ದೇನೆ ಇರ್ತೀವಾ ಇಲ್ಲಿ ನೋಡಿ ದರ್ಶನ್ ಅಂತ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಓರಿಗೆ ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಬಂದು ಯಾರಾದರೂ ಇಲ್ಲಿ ಬಂದು ಹಸು ಕರುಗಳು ಏನಾದರೂ ಬೇಕು ಅಂದರೆ ಅಣ್ಣವರು ಅನುಸರಿಸ್ಕೊಂಡು ಕೊಡ್ತಾರೆ ವ್ಯಾಪಾರದಲ್ಲಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಹೆಸರು ಹಳ್ಳಿಕಾರ್ ಶಿವರಾಜ್ ಗೌಡ್ರು ಅಂತ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದರ್ಶನ್ ಅವ್ರ ಸರ್ದು ಓರಿ ಇದೆ ಅಲ್ಲಿ, ಯಾರಾದರೂ ಬೇಕಾದ್ರೆ ಅದು ಕೊಡ್ತಾರೆ. ಆದರೆ ಸಿಂಗಲ್ ಕೊಡಲ್ಲ, ಹಸು ಕರು 2 ಸೇರಿಸ್ಕೊಡ್ತಾರೆ. ಬಂದು ಯಾರಾದರೂ ತೊಗೊಳ್ಳಿ. ಲೊಕೇಶನ್ ಬಂದು ಹೊಸಕೆರಳ್ಳಿ ಕೆರೆಕೋಡಿ. ಡಿ ಕೆ ಶಿವಕುಮಾರ್ ಕಾಲೇಜ್ ಇದೆ ಇಲ್ಲಿ, ಇದೆಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದೇ ಜಾಗ. ನಮ್ಮ CM ಅವ್ರ ಜಾಗದಲ್ಲೇ ಅಣ್ಣವರು ಇವಾಗ ಕಟ್ಟಾಕೊಂಡಿದ್ದಾರೆ ಮೇಯಿಸ್ಕೊಂಡು. ಆದರೆ ಇಲ್ಲಿ ಬಂದು ಯಾರಾದ್ರು ತೊಗೋಬೇಕು ಅಂದರೆ ಬಂದು ತೊಗೊಳ್ಳಿ.